Hey guys, welcome to my new vlog. ನಾನು ನಿಮ್ಮ ಸಿಂಪ್ಲಿ ಟ್ಯಾಲೆಂಟ್ ಅಲಿಯಾಸ್ ದಿ ಲಿಪ್ ಆ್ಯಂಡ್ ಇವತ್ತಿನ ಡೇನ ಡೈರೆಕ್ಟ್ ಅಂದರೆ ಕಾಲೇಜ್ಗೆ ಹೋಗ್ತಾ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಪೃಥ್ವಿನೂ ಇಲ್ಲ ಇದ್ದಾನೆ. ಬನ್ನಿ ಈಗ ಬೇಗ ಟೈಮ್ ಆಯಿತು, ಗಾಡಿ ಎತ್ತೋಣ. ಗಾಯ್ಸ್, ನಾವು ಈಗಷ್ಟೇ ಕಾಲೇಜ್ ಹತ್ರ ಬಂದಿದ್ದೀವಿ. ಆ್ಯಂಡ್ ಏನೋ ಮಕ್ಕಳು ಇಬ್ಬರು ಬೇಗ ಬಂದವ್ರೆ. ನಾವೀಗ ಬಂದಿದ್ದೀವಿ. ಅಣ್ಣ ವೈಟ್ ಆ್ಯಂಡ್ ವೈಟ್ ಹಾಕೋನು ಇವತ್ತು, ಅಂದರೆ ವೈಟ್ ಪ್ಯಾಂಟ್ ಹಾಕೋನೆ. ಇವತ್ತೇನಾದ್ರು ಗಲೀಜ್ ಮಾಡೋಣ. ಬೇಜಾರು ಮಾಡ್ಕೊಳ್ಳಲ್ಲ ಅವನು. ಬೇಜಾರು ಮಾಡ್ಕೊಂತೀವಿ ಮಚ್ಚ, ಮಾಡ್ಕೋ ಪರವಾಗಿಲ್ಲ ಅಂತೀನಿ ನಾನು. ಅದಕ್ಕೆ ನಮ್ಮ ಮಕ್ಳು ಹಾಕೊಂಬಲ್ಲ, ವೈಟ್ ಪ್ಯಾಂಟ್ ಹಾಕೊಂಬಂದವನೇ. ಗಲೀಜ್ ಮಾಡೋಣ ಬನ್ನಿ. ಇಲ್ಲ ಗೈಸ್, ಇನ್ಶರ್ಟ್ ಮಾಡಿಸ್ತವ್ರೆ. ಇನ್ಶರ್ಟ್ ಮಾಡಿಸ್ತಾರ ಅವ್ನು ಹಿಡ್ಕೊಂಡು. ಬರ್ಲಿ ಏನ್ ಮಾಡಿದ್ರ? ಇನ್ಸರ್ಟ್ ಮಾಡು ಅಂತೇನೆ ಸರಿ, ಜಾಗರು ಇನ್ಸರ್ಟ್ ಮಾಡೋಕ್ಕಾಗಲ್ಲ ಅಂದೆ. ಆಯ್ತು, ಹಂಗೆ ರೋಲ್ ಮಾಡ್ಕೊಂಡು ಹೋಗು, ಅಲ್ಲಿ ಹೋಗ್ಬಿಟ್ಟು ತೆಗಿ ಅಂತೇನೆ. ಅವ್ರೇ ಅಂದ್ರ? ವಿಡಿಯೋ ಪಬ್ಲಿಷ್ ಮಾಡ ಹಾಕೋಣ ಬಾ, ಪರವಾಗಿಲ್ಲ. ಅಲ್ಲಿ ನೋಡ್ರಿ, ಅವ್ರನ್ನ ಹಿಡ್ಕೊಂಡವ್ರೆ. ಅಣ್ಣಂದಿರ್ನ ಇವಾಗ ಬಿಟ್ಟು ಕಳ್ಸೋಣ. ನಾವು ಗೊತ್ತಲ್ಲ ಫುಲ್ಲು ಯಾರಿಗೂ ಸಿಗಲೇಬಾರ್ದು ದಾರಿ ಅಂತ ದಾರಿಗಳಲ್ಲೆಲ್ಲ ಹೋಗ್ತೀವಿ. ಅವ್ರು ನೋಡ್ರಿ ಎಲ್ಲ ಅಲ್ಲೇ ವೆಯ್ಟ್ ಮಾಡ್ತಾ ಇರ್ತಾರೆ. ನಾವು ಕೈಗೆ ಸಿಗಲ್ಲ. ಹಂಗೆ ನಾವು ಡೈರೆಕ್ಟ್ ನಮ್ಮ ಸೆಮಿನಾರ್ ಹಾಲ್ ಹತ್ರ ಬಂದ್ಬಿಡ್ತೀವಿ. ಬನ್ನಿ, ಬಂತು ಕ್ಲಾಸ್. ನಾನು ಆಮೇಲೆ ಸಿಗ್ತೀನಿ, ಬಾಯ್. ಅವರೆಲ್ಲ ಏನು ಕೇಳಲ್ಲ, ನಮ್ಮನೆ ಖಾಲಿ ಪೀಲಿ ಇರ್ತಾರಲ್ಲ ಅವರೇ ಶೋ ಅನ್ನೋದು ಜಾಸ್ತಿ. क्या भाई तू विनय मुंह में ले ओए विनय मुंह में ले ಅಯೋಧ್ಯೆ ಕೌಡ್ಸೋದು ನೋಡೋನ್ ತಿಕ್ಕ ಹೊರ್ಕೊಂತಾನೆ. ನಾಟ್ಯ ಕಂಟ್ರೋಲ್ ಸೀಟಲ್ಲಿ ಕೂತಿದೆ ಅಲ್ಲಿ. ಅಂಡರ್ಸ್ಟ್ಯಾಂಡ್ ಗಂಡ ಹೇಳ್ತೀನಿ, ಅಂಡರ್ಸ್ಟ್ಯಾಂಡ್ ಸಿಕ್ಕಿಸ್ಕೊಂಡಿದ್ದಂತ ಬಲಿ ವಿನೈತಿ ಕೌಡ್ತಾ ಇರ್ತಾರೆ. ಅವ್ನು ಬೈಕ್ ತಗೊಂಡು big business house, and her minor son and Mrs. Sanjay Kapoor's mother, and they're producing wills and maligning each other. Each one of them is mudslinging in courts and ಇದೆಲ್ಲ ಒಂದು ಕಡೆ ಬಿಟ್ರೆ application ಇಲ್ಲಿ ನೋಡ್ರಿ, ಇಲ್ಲಿ rights over his so it will be less time consuming, right? Cost. See, lawyers in our country do not come. ಇವನು ಫೋಟೋ ಹೊಡ್ಕೊಳ್ಳೋ ಅಂದ, ಇವನು ಫೋಟೋ ಟಿಕ್ಕಿಕ್ ಅಂತ ರಿಲೀಸ್ ಮಾಡಿ ಟ್ಯಾಗ್ ಮಾಡ್ತೀನಿ. ನಿಮ್ಮ ಅಣ್ಣಿಂದೆಲ್ಲ ಇಲ್ಲಿ ಏನೋ ಅಟೆಂಡೆನ್ಸ್ ಹಾಕಿಲ್ಲ. ಎಷ್ಟು ಹತ್ರ ಗೊತ್ತಿಲ್ಲ. ಎಲ್ಲ ಎಲ್ಲ ಹೋಗ್ತಾರ ಚಿಂಟಿ ನೋಡಲಿ. ಎದ್ದ ಹೋಗ್ಬಿಟ್ಲ. ಮನೆಗಲ್ಲ, ಯಾರು ಹೇಳಿದ್ದು? ನಿನ್ನೆ ಗೊತ್ತಾಗ್ಬಿಡ್ಬೇಕು. ಗೊತ್ತಾಗಿರೋ ತಿಕ್ಕ ಹೊಡ್ದಿರ ಬಾಕ್ಸಿ ಗೊತ್ತಾಗ್ಬಿಟ್ಟೈತಿ. ಅದಕ್ಕೆ ಲಂಚ ಆದ್ಮೇಲೆ
ಇವ್ ಚಿಕ್ಕ ಇರ್ಕೊಂಡು ಹೇಳ್ತಾರೆ ಎಲ್ಲಿಗಲ್ಲ ಊಟಕ್ಕೆ ಹೋಗ್ತಿರೋದು ಊಟಕ್ಕೆಲ್ಲ ಕಾಣ ಹೋಗ್ತಿರೋದು ಕಾಫಿಗೆ ಸೊ ಗೈಸ್ ನಾವೀಗ ಕ್ಲಾಸ್ ಬೋರ್ ಆಯ್ತು. ಸೊ ಹಂಗಾಗಿ ಇವಾಗ ಒನ್ ಅವರ್ ರೆಸ್ಟ್ ಇಟ್ಕೊಂಡು ಏನು ಹಿಡ್ದ್ರೆ ಹಿಡ್ಕೊಳ್ಳಿ ನೀನು ಬಾ ಸುಮ್ಮನೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ನಾವು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಅದ್ಯಾಕಂತ ಹಾಸ್ಪಿಟ್ಲಿ ಮಾತಿದ್ರೆ ವಿಡಿಯೋ ಆನ್ ಮಾಡ್ತಾನಪ್ಪ. ಆನಲ್ಲೇ ಹಾಸ್ಪಿಟ್ಲಿ ಎಲ್ಲ ಆಗ್ತೀನಿ ನಾನು. ಈಗ ನಮ್ಮ ಫೋನ್ ಹೇಳ್ತೀನಿ ಕ್ಲಾಸ್ಗೆ ಹೋಗ್ಬರ್ರಿ. ನೆಟ್ ಆನ್ ಮಾಡ. ಆನಾಗೈತ ಓಕೆ ಬ್ರೋ ಓಕೆ ಮಾಡಪ್ಪ ವಿಡಿಯೋ ಮಾಡು. ಬನ್ನಿ ಅಲ್ಲಿ ಹೋಗಲಿ ಎಲ್ಲಿಗ ಅಲ್ಲ ನಾವು 10 minutes ಆಗುತ್ತೆ ಬನ್ನಿ. 12:30 ಒಂದು ಗಂಟೆ 12:30 ಗೈಸ್ ನನ್ನ ಮಗ ಎಷ್ಟು ಮಾತಾಡ್ತಾನೆ, ಎಷ್ಟು ಮಾತಾಡ್ತಾನೆ ಇವತ್ತು ಕ್ಯಾಮ್ರಾದಲ್ಲಿ ಇದ್ರು ಅಣ್ಣ. ಕ್ಲಾಸ್ ಎಲ್ಲ ಆದಮೇಲೆ ಬ್ಯಾಗ್ ಎತ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಆ್ಯಂಡ್ ಈಗ ಬ್ಯಾಗ್ ಎತ್ಕೊಂಡು ಊಟಕ್ಕೆ ಏನು ಮಾಡಿಲ್ಲ ಅಂದ್ರೆ ಊಟ ಕೇಳ್ತಾನೆ. ಎಲ್ಲಾರನ್ನೂ ತಗೊಂತಾನೆ ನಿನ್ನ ಬ್ಲಾಗಲ್ಲಿ ನನ್ನ ಇಸ್ ನೇಮ್ ಇಸ್ ಪಲ್ಲವ್. ಬ್ರೋ ಯು ವಿಲ್ ಓನ್ಲಿ ನಾಟ್ ಕಮ್ ಟು ಮೈ ಬ್ಲಾಗ್. ಇಫ್ ಐ ಆನ್ ಕ್ಯಾಮ್ರಾ ನೋ ಒನ್ ವಿಲ್ ಕಮ್ ಟು ಮೀ. ಫ್ರಮ್ ಟುಡೇ ವಿಲ್ ಟೇಕ್ ಯು. ಪಾಪ ಬ್ಲಾಗ್ ತಗೊಂಡಿಲ್ಲ ಅಂತ ಬೇಜಾರು ಮಾಡ್ಕೊಂಬಿಟ್ಟು I don't understand at all. ನನಗೆ ಅರ್ಥ ಆಗಲ್ಲ. ಬನ್ನಿ ನೋಡ್ರಿ ಇಲ್ಲಿ ಸೊ ಗೈಸ್ ಈಗಷ್ಟೇ ಊಟ ಎಲ್ಲ ಆಯಿತು. ಆ್ಯಂಡ್ ಈಗ ನಾವು ಕಾಫಿ ಕುಡಿಯೋಣ ಅಂತ ಹೋಗ್ತಾ ಇದೀವಿ. ನಮ್ಮ ಡೈಲಿ ರೊಟೀನು. ಇಲ್ಲಾಂದರೆ ಕ್ಲಾಸಲ್ಲಿ ನಿದ್ದೆ ಬರುತ್ತೆ. ಸೊ ನಿದ್ದೆ ತಪ್ಸೋಕ್ಕಾಗಿ ಕಾಫಿ ಬೇಕು. ಸೊ ಹಂಗಾಗಿ ಈಗ ಕಾಫಿ ಕುಡ್ಕೊಂಡು ಹೋಗೋಣ ಬನ್ನಿ. ಗೈಸ್ ಕಾಫಿ ಬಂದಿತ್ತು. ಇವನ್ನ ನೋಡಕ್ಕೆ ಹೋಗಿಲ್ಲ ಥರ ಅವನಂತೆ. ಇರಾ ಫೇಮಸ್ ಮಾಡ್ತಿದ್ಲೇ. ಕಮೆಂಟ್ ಮಾಡ್ರಿ ಗೈಸ್, ಇನ್ನು ಸಾಧುಕ್ ಹೋಗಿಲ್ಲ ಥರ ಇದೆ ನೋಡೋಕ್ಕೆ. ನೋಡ್ರಿ ನಿಂತಿರೋ ವಿಷಯ ಅಯ್ಯಯ್ಯೋ ಬುಡ್ಬುಡಿಕೆ ಸ್ಟೈಲು. ಯಾರು ಓ ದರ್ಶನ್ ಅಣ್ಣ ಅಣ್ಣ ತಿರ್ಗಣ ಈ ಕಡೆ ಮಾಡಿದೀನಿ ಮಾತಾಡೋಣ. ಗೈಸ್ ನಮ್ಮ ಮಗ ಇವತ್ತಿನ ಫೋಟೋ ಹಿಡ್ದಿದ್ದೀನಿ, ಅದು ನಾಲ್ಕದು ಬೇಡ ಅಂತಾನೆ. ಏನು ನಿಂದು ಯಾವ್ದು ಲೇ ಕಾಪಿ ಐಫೋನ್ ಕಾಪಿ ಇಳಿಸು. ಐಫೋನ್ ಕಾಪಿ ಫಸ್ಟ್ ಕಾಪಿ ಗೈಸ್. ಐಫೋನಲ್ಲಿ ಏನೇನು ಫೀಚರ್ಸ್ ಐತೆ, ಏನೇನು ಬೇಕು ಎಲ್ಲ ಐತೆ ಫೋನಾಗ. ಎಲ್ಲ ಅದು 300,99999 300,99999 ಅಂತವ್ರಪ್ಪ. ಏನೇ ಮಾಡಿದ್ರು ಕಾಮಿಡಿಗೆ ಮಾಡ್ತೀವಿ, ಅದು ಅವನಿಗೂ ಗೊತ್ತು. ಅದಕ್ಕೆ ಅವನು ಸುಮ್ಮನೆ ಇರೋದು. ಆ ಕಾಮಿಡಿನ ಬರೀ ನಾವು ಮಾತ್ರ ಮಾಡಬೇಕು. ನೋಡ್ರಿ ಎಷ್ಟು ಕ್ಯೂಟ್ ನಮ್ಮ ಹುಡುಗ ತೋರಿಸು ಅವನಿಗೆ. ಮಗ ಬಚ್ಚಿಕ್ಕಂತವನೇ. ಅಸ್ಥೆಟಿಕ್ ಫೋರ್ಸ್ ಆಸ್ಥೆಟಿಕ್. ಯಾರಾದರೂ ಗಂಡು ಹುಡುಕ್ತಾ ಇದ್ರೆ ಕಾಂಟ್ಯಾಕ್ಟ್ ಮಾಡ್ರಿ. DM ಮಾಡ್ರಿ. DM ಮಾಡ್ಬೋದು. DM ಎತ್ತಿಕಿಕೋ ಅಂತವನೇ. ಒಳ್ಳೆ ಹುಡುಗನೇ. ಫಸ್ಟ್ ಒಳ್ಳೆ ಹುಡುಗ ವಿನಯ್. ಏನೇನೈತೆ ಏನೇನಿಲ್ಲ ವರ್ಕ್ ಆಗ್ತೈತೆ ಇವ್ನ ಏನಾದ್ರು ಕಾಲೇಜ್ ಬಿಟ್ರೆ ನೀವೇ ರೀಸನ್. ಕಂಡೀಷನ್ ಎಲ್ಲ ಐತಾ ಇಲ್ಲಾಂದ್ರೆ ಇಂಜಿನ್ ಸೀಸ್ ಆಗೈತೆ ಎಲ್ಲ ನೋಡ್ಕೋಬಹುದು. ನಾನು ಇಂಥರ ಸಂಘ ಅಲ್ಲ. ಅದೇ ನಿಮ್ನೆಲ್ಲ ಸಂಘ ಆಯ್ತಲ್ಲ. ಯಾವ ಸಂಘನೇ ಇಂಜಿನ್ ಬೋರಕ್ಕೆ ಬಂದ್ಬಿಟ್ಟೈತೆ, ಏನಿಲ್ಲ ರೆಡಿ ಮಾಡಿಸ್ಕೋಬೇಕಷ್ಟೇ. ಗಡ್ಡ ಒಂದ್ ಸ್ವಲ್ಪ ಬೆಳ್ದೈತೆ, ಎಲ್ಲ ಸೇಮ್ ಅದೇ. ಈ ಗಡ್ಡ ಮೆಟ್ರಿಗೆ ಬರ್ಬೇಡ್ರ. ಬೆಳಗ್ಗೆ 6 ಗಂಟೆಗೆ ಎದ್ದೋಳೋದು ನಾನು. ಇಷ್ಟು ಜನಗಳಾಗಿದ್ದು ಈ ನನ್ನ ಮಗನು ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಮುಟ್ಟಾಡ್ಕೊಂತಾನೆ. ಅವ್ನು ಗಡ್ಡ ಮುಟ್ಟಾಡ್ಕೊಂತಾನ. ಎಲ್ಲೋ ಮಾಮ್ ಮೀಸನೆ ಬಂದಿಲ್ಲ. ಸರ್ಕಸ್ ಎಲ್ಲ ಏನಿಲ್ಲ. ನಗ್ತಾನೆ ಒಂದೇ. ಅವನಲ್ಲಿ ಅವಳು ಹಂಗೆ ಇದಾಗ್ಬಿಡು. ಇದು ಮೀಮು ನಾನು ಹೆಣ್ಣಾಗಬೇಕು ಅಷ್ಟೇ ಅಂತ.
ಇವ ಮಗ ನೋಡ್ರಿ ಹೆಂಗ್ ನಗ್ತವನೆ. ಅದೇ ನಿನ್ನ ಅವನ್ಗಾಕು. ನಾನು ಅವನೆಲ್ಲ ಅವಳು. ನೀನು ಅವನಲ್ಲ ಅವಳೆ. ಹಿಂಗೋ ನೋಡೋ ಅವನು ನೋಡಿ ಹೆಂಗಸ್ರ ಥರ ಕೈ ಮುಚ್ಕೋತೀಯ. ಗಂಚಾಗ ಏನು ಸಾರಿಸ್ತೆ ಮಕ್ಕ ತೆಗಿ ತೋರ್ಸು ಮಕ್ಕ ತೋರ್ಸು. ಆಲ್ರೆಡಿ ನೋಡೋ ಇವನಿಗೆ ಆಲ್ರೆಡಿ ನೋಡೋದು. ಅಲ್ಲಿರ್ತಾರಲ್ಲ ಯಾರು ಪರವಾಗಿಲ್ಲ. ಗೊತ್ತಲ್ಲ ಅಲ್ಲ ಗೊತ್ತಾಗಲೇ ನಾನು ಹಾಕಿದ್ದೀನಿ ನನಗೆ ಡ್ಯಾನ್ಸ್ ಗೊತ್ತು ನಂಗೆ. ಈ ಚಿಂಟು ನಿಮ್ಮ ಮನೆಯವರೆಲ್ಲ ನೋಡ್ತಾರ ಇದನ್ನ. ಬ್ಲಾಕ್ ಮಾಡಾಕ್ತೀನಿ ಸಬ್ಸ್ಕ್ರೈಬ್ ಮಾಡಿದ್ರೆ ಅವಾಗ ಬ್ರೋ ಯಾವಾಗ ಹೇಳಿದ್ ಹೇಳು. ಇವರೆಲ್ಲ ಹಾಕಿದ್ರೆ ಯೂಟ್ಯೂಬ್ಗೆ ಅಂದಿಲ್ಲ ಶಾನು. ಏಯ್ ಯಾಕೆ ಸುತ್ತ ಹುಡುಗಿರು ನಮ್ಮ ಮಕ್ಳು ಏನಂದ್ರೆ ಅದೇ ಮಾತಾಡ್ತವ್ರೆ. ಅಲ್ಲ ಈ ಮಗ ಸುಮ್ಮನೆ ಇರು, ಆಫ್ ಮಾಡು. ಹಾಂ Usually when people write 9, it goes like this, not like ಓಕೆ. ಐ ಕ್ಯಾನ್ ಪ್ರೂವ್ ದಟ್ 9. ಎಸ್, ಐ ಕ್ಯಾನ್ ಪ್ರೂವ್ ದಟ್ ಈಸ್ 9. ಹೌ ಇರೋ ಒಂದೇ ನಿಮಿಷ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ಕನ್ನಡ? ನೋ. ಗೊತ್ತಿರೋರ ಹತ್ರ ನಂಗೆ ಏನು ಮಾತಾಡಲಿ. ನನ್ನ ಬದಲು ನೀನೇ ಮಾತಾಡು. हिंदी हिंदी आता है मेरे को थोड़ा थोड़ा आता है, उसी में बता. no, you can say this point like ಯಾರನ್ನ ಟ್ರಾನ್ಸ್ಲೇಟರ್ ನಿಂತ್ಕೊಳ್ರ ಪೆನ್ ಆ್ಯಂಡ್ ಪೇಪರ್ ಆ್ಯಂಡ್ ಡ್ರಾ. ಇರಾಶ ವೇಟ್ ಲೆಟ್ ಮೀ ಚೆಕ್. ನಾನು ಪ್ರೂವ್ ಮಾಡ್ತೀನಿ ಇರಾಶ. ಬ್ರೋ ಹಂಗೆ ಹೇಳು ಬ್ರೋ, ಅರ್ಥ ಆಗುತ್ತೆ. ನಾನ್ ಇಟ್ ಕನೆಕ್ಟ್ ಇಲ್ಲ ಕರು ಬರಲ್ಲ, ಸ್ಟ್ರೇಟ್ ಲೈನ್ ಬರೋದು ಅಂತ ಸೆಟಲ್ಮೆಂಟ್ ಮಾಡ್ಕೊಂಬೋಣ ಹಂಗಂತೀರಾ? 5 ಲಕ್ಷ ಸೆಟ್ಲ್ ಆಗ್ಬಿಡೋದು. ಏಯ್ ಲೈಟ್ಸ್ ಎಲ್ಲ ಬೇಡ, ಗಿವ್ ಮಿ ಒನ್ ಅಮೌಂಟ್, ಐ ವಿಲ್ ಸೆಟಲ್. ಶಾ ಬೇಡ. ಅಯ್ಯೋ ನನ್ನ ಗೈಸ್ ವ್ಲಾಗಲ್ಲಿ ಎಲ್ಲ ಅಚೀವ್ ಮಾಡ್ತಾವೆ ನೋಡ್ರಿ. ಶಿ ಕ್ಯಾನ್ ಟ್ರಾನ್ಸ್ಲೇಟ್. ಅಲ್ಲ ಅಲ್ಲಿ 6ಗೂ ಮತ್ತು 9ಗೂ ಗ್ಯಾಪ್ ಇದೆ ಸೆಂಟ್ರಲ್ಲಿ, ಓಕೆನಾ? ಅದನ್ನು ಅವ್ರು ಪ್ರೂವ್ ಮಾಡೋಂಗಿದ್ರೆ ಬರೋದು ತೋರಿಸ್ಲಿ. ಒಂದೇ ಥರ ಬರೀಬೇಕು. ಇರಲಿ ಇವಾಗ ಬಂದ್ಬಿಟ್ಟು ಅದನ್ನೇ ಊಟ ಮಾಡಿದ್ರೆ ಪಾಯಿಂಟ್. ಪ್ರೂಫ್ ಬೇಕಲ್ಲ, ಪ್ರೂಫ್. new idea. ಓಕೆ, 9, right? ಶಾ ಕಡೆ ತಿರ್ಸಿ ಕ್ಯಾಮ್ರಾ. ಯಾ It can be written like this. There are 2 ways of writing 9. And there's only one way to write 6. So the possibility of it being 6 is more than it being 9. ಇದು 6, 9 ಯಾವುದು ಅಂತ ಕಮೆಂಟ್ ಮಾಡ್ರಿ. ನಮ್ಮ ಮಕ್ಕಳು ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ, ಎಲ್ಲ ಹುಡುಗಿರಿಗೆ ಸಪೋರ್ಟು. ಅಷ್ಟೇ ಬ್ರೇಕು. ವಾದ ಮಾಡೋದು ತುಂಬ ಕಷ್ಟ ಗಾಯ್ಸ್. ನಾನು ಫುಲ್ಲು ಬ್ಲ್ಯಾಂಕ್ ಆಗಿಬಿಡ್ತೀನಿ ವಾದ ಮಾಡಬೇಕಾದ್ರೆ. ಅದು ಗೊತ್ತಿದೆ. ನಾನು 5 ನಿಮಿಷ ಟೈಮ್ ಕೊಟ್ಟು ಯೋಚನೆ ಮಾಡಿ ಹೇಳುವನಿದ್ರೆ ಹಾಂ ಪ್ರತಿಯೊಂದು ಫ್ಯಾಕ್ಟ್ ತಂದಿಟ್ಟು ಶಾ 9 ಅಲ್ಲೇನದು? ಇಲ್ಲೇ ಐತೆ ಬಾ. 9 ಎತ್ತಾನೆ ಅದು, 9 ಎತ್ತಾನೆ ಅದು ನಂಬರು. ನಂಬರಿಂದ ಗೊತ್ತಿಲ್ಲಪ್ಪ, ಹಾ. ಅದು ವುಮೆನಿಂದ ಓಲ್ಡೆ. ವುಮೆನಿಂದ ಓಲ್ಡ್. ಹೆಂಗೆ ಹೆಂಗೆ ಹೆಂಗದು ಹೆಂಗು ಜಾಲ ಏನಿತ್ತು ಶಾ? ಹೆಂಗೆ ಇದು ಜಾಲ ಏನು ಆ್ಯಕ್ಚುಲಿ? ಆ ಹುಡುಗಿಗೆ ಇದ್ದಿದ್ದು ಜಾಲ ಏನು? ನಾನು ನಿನಗೆ ಪ್ರೂವ್ ಮಾಡಿದ್ರೆ ಎಷ್ಟು? ಹುಡುಗಿ ಅದು ವೈಟ್ ಕಲರ್ ಸ್ಕಾರ್ಫ್ ಹಾಕೊಂಡಿದ್ದಾಳೆ ಅಂದಮೇಲೆ ಸ್ಕಾರ್ಫ್ ಹಿಂಗ್ ಬರಬೇಕು ಫೇಸಿಗೆ. ಹಾಂ ಏನೋ ಹಿಂಗ್ ಬರಬೇಕು. ಕೂದಲು ಇದೆಯಲ್ಲ, ಎಲ್ಲಿ ಕೂದಲು ಮೇಲೆ ಸ್ಕಾರ್ಫ್ ಹಾಕ್ತಾರೆ. ಸ್ಕಾರ್ಫ್ ಹಾಕಿದ್ರೆ ಸ್ಕಾರ್ಫ್ ಹಿಂಗ್ ಕವರ್ ಆಗ್ಬೇಕು. ಅವಳಿ ಕಡೆ ತಿರುಗಿದ್ರು ಸ್ಕಾರ್ಫ್ ಹಿಂಗ್ ಇಲ್ಲಿವರೆಗೂ ಆಗ್ತಾರ ಒಟ್ನಲ್ಲಿ ಲೇಡಿ ಹಿಂಗ್ ಹಾಕ್ತಾರಪ್ಪ ಸ್ಕಾರ್ಫ್. ನೀನು ಹಾಕಂತೀಯಲ್ಲೇನಾ? ಹಾಕೊಂತಾರಲ್ಲ. ನೀನು ಹಾಕಂತೀಯಲ್ಲೇನಾ? ಏಯ್ ನಾನ್ ಹಾಕೋಣಲ್ಲ ಗಂಶ. ತಲೆ ಬಸ್ತಾನೆ ತಲೆ ಫಿಗರ್ ಇಲ್ಲೇ ಅವನೇ. You start, at least you start. ಅದು ದೊಡ್ಡದಾಗಿದೆ ಕಷ್ಟ ಅಂತ ಬ್ಯಾಕ್ ಸ್ಟೆಪ್ ಆಗ್ತಿಲ್ಲ.
ಆಗುತ್ತೆ ನನ್ನ ಕೈಲಿ ಅಂತ ಅಚೀವ್ ಮಾಡೋ ಕಡೆ ಹೋಗ್ತಿದ್ದೆ ನಾನು. ಬಟ್ ಅವ್ನು ಆಗ್ತಾ ಇಲ್ಲ. But how we handle is shown in that picture, and he says consistent heart beat. And he is not stepping back. Whatever he is. ಗೈಸ್ ಈಗಷ್ಟೇ ಕ್ಲಾಸ್ ಎಲ್ಲ ಮುಗೀತು. ಆ್ಯಂಡ್ ನಾವು ನಮ್ಗೆ ಇಂಗ್ಲೀಷ್ ಬರುತ್ತೆ, ಆದರೂ ನಮಗೆ ಆ್ಯಟಿಟ್ಯೂಡ್ ಅಂದ್ಕೊಂಡ್ರು ಪರವಾಗಿಲ್ಲ. ನಾವು ಕನ್ನಡದಲ್ಲೇ ಎಲ್ಲ ಇಂಟ್ರಡ್ಯೂಸ್ ಮಾಡಿಸೋದು, ಇಂಟ್ರಡಕ್ಷನ್ ಕೊಡೋದು ಏನಾಗಿರಲಿ ಬರೀ ಕನ್ನಡದಲ್ಲೇ. ಅವರು ಕೆಡ್ದಾಗನ ತಿಳ್ಕೊಳ್ಳಿ, ಏನಾನ ತಿಳ್ಕೊಳ್ಳಿ, ಬಟ್ ಅವ್ರು ಯಾರೋ ಅಕ್ಕ ನಿಂತ್ಕೊಂಡು ಟ್ರಾನ್ಸ್ಲೇಟ್ ಮಾಡಿದ್ರು ನಾನು ಮಾತಾಡಿದ್ದನ್ನು. ಪರವಾಗಿಲ್ಲ, ಥ್ಯಾಂಕ್ ಯು ಅಕ್ಕ, ನೀವೇ ವಿಡಿಯೋ ನೋಡ್ತಾಯಿದ್ರೆ. ಆ್ಯಂಡ್ ಬನ್ನಿ ಈಗ ಮನೆ ಕಡೆ ಹೋಗೋಣ. ಗೈಸ್ ಈಗ ನಂದು ಎಲೆಕ್ಟ್ರಿಕ್ ಬೈಕು ಸೈಟ್ ಹತ್ರ ಇದೆ. ಸೊ ಬುಲೆಟ್ನ ಸೈಟ್ ಹತ್ರ ಹಾಕ್ಬಿಟ್ಟು ಎಲೆಕ್ಟ್ರಿಕ್ ಬೈಕ್ನ ಇಟ್ಕೊಂಡು ಹೋಗೋಣ ಬನ್ನಿ. ಈಗ ಸಾಕಾರ ನಗರ ಹೋಗ್ಬೇಕು, ಒಂಚೂರು ಬ್ಯಾಟ್ದು ಥ್ರೆಡ್ ಎಲ್ಲ ಚೇಂಜ್ ಮಾಡಿಸ್ಬೇಕಿತ್ತು ಬ್ಯಾಡ್ಮಿಂಟನ್ದು. ಸೊ ಬನ್ನಿ ಈಗ ಹೋಗಿ ಚೇಂಜ್ ಮಾಡಿಸ್ಕೊಂಬರೋಣ. ನನಗೆ ನಮ್ಮಪ್ಪ ಎಂತಕ್ಕೋ ಸ್ವೀಟ್ ಥರ ಕೇಳಿದ್ರು. ಆ್ಯಂಡ್ ನಾನೀಗ ಸ್ವೀಟ್ ತೊಗೊಂಡು ಹೋಗ್ತೀನಿ, ಇನ್ನೂ ನಾನು ಹೋಗಿಲ್ಲ. ಸೊ ಈಗ ಈ ಸ್ವೀಟ್ ಎತ್ಕೊಂಡೋಗಿ ಸೈಟ್ ಹತ್ರ ಕೊಟ್ಬಿಟ್ಟು ಆ್ಯಂಡ್ ಹೋಗೋಣ ಬನ್ನಿ. ಸೊ ಗೈಸ್ ಈಗ ಲೈಟೆಲ್ಲ ಫಿಕ್ಸ್ ಆಗಿದೆ ಆ್ಯಂಡ್ ನೋಡ್ಬೋದು ಈ ಥರ ಕಾಣಿಸ್ತಿದೆ. ಇದು ಬಂದ್ಬಿಟ್ಟು ಮೇಯ್ನ್ ಹಾಲು. ಆ್ಯಂಡ್ ಇದು ಪೂಜಾ ರೂಮ್ದು ಆಲ್ಮೋಸ್ಟ್ ಇದೆಲ್ಲ ಕಂಪ್ಲೀಟ್ ಆಗಿದೆ. ಸೊ ಈಗ ಮೇಲೆ ನಮ್ಮದು ಬನ್ನಿ ಯಾವ ರೀತಿ ಆಗಿದೆ ಏನು ಅಂತ ನೋಡೋಣ. ನಮ್ಮಮ್ಮ ಜಾತ್ರೆ ಮಾಡಿಸ್ಕೊಂಡವ್ರೆ ಗೈಸ್ ಇದನ್ನು. ಅಲ್ಲ ನೋಡ್ರಿ, ಇದನ್ನು ಈ ಗ್ಲಾಸ್ ಹಾಕ್ಸ್ಕೊಂಡವ್ರೆ, ಬ್ಲ್ಯಾಕ್ ಗ್ಲಾಸ್. ಇದೊಂಚೂರು ಗಲೀಜಾಗಿದೆ, ಸೊ ಹಂಗಾಗಿ ಗೊತ್ತಾಗಲ್ಲ. ಸೊ ಬನ್ನಿ ಈಗ ಮೇಲೆ ನಮ್ಮ ಫ್ಲೋರ್ಗೆ ಹೋಗಿ ತೋರಿಸ್ತೀನಿ. ನೀವು ನೋಡ್ತಾ ಇರೋ ನಮ್ಮ ಫ್ಲೋರು ಇದು ನೋಡ್ರಿ ಎಷ್ಟು ಚೆನ್ನಾಗಿದೆ. ಈಗ ನಾನೆಲ್ಲ ಕೆಲಸ ಮುಗಿಸ್ಕೊಂಡು ಫೈನಲಿ ನನ್ನ ಬ್ಲಾಗ್ನ ಎಂಡ್ ಮಾಡೋ ಟೈಮ್. ಆ್ಯಂಡ್ ಅದೇ ಈಗ ಕಾರ್ಡ್ಸ್ ಎಲ್ಲ ಬಂದಿದೆ, ಮನೆ ಗ್ರೂಪ್ ಪ್ರವೇಶದ ಕಾರ್ಡ್ಸ್ ಎಲ್ಲ. ಆ್ಯಂಡ್ ನಾನು ಅದನ್ನ ನೆಕ್ಸ್ಟ್ ವ್ಲಾಗಲ್ಲಿ ರಿವೀಲ್ ಮಾಡಬೇಕು ಅಂತಿದ್ದೀನಿ. ಇನ್ಮೇಲೆ ಡೈಲಿ ವ್ಲಾಗಿಂಗ್ ಬರ್ತಾ ಇರುತ್ತೆ. ನನ್ನ ಡೈಲಿ ಲೈಫ್ ಸ್ಟೈಲ್ನ ಇನ್ಮೇಲೆ ನೋಡ್ತಾ ಇರ್ತೀರ. ಬಟ್ ಯಾವತ್ತೂ ನನ್ನ ಕೈಲಿ ವ್ಲಾಗ್ ಹಾಕೋಕ್ಕಾಗಲ್ಲ. ಆವತ್ತಿನ ದಿನ ಮಾತ್ರ ನಿಮಗೆ ಒಂದು ಸ್ವಲ್ಪ ಕೋಪ್ರೇಟ್ ಮಾಡ್ಕೊಳ್ಳಿ ನೀವು. ನನಗೇನು ಹೇಳಬೇಕು ಅರ್ಥ ಆಗ್ತಾಯಿಲ್ಲ. ಆ್ಯಂಡ್ ಈಗ ನಾನು ತುಂಬಾ ಸ್ವಲ್ಪ ಟೆನ್ಷನಲ್ಲಿದ್ದೀನಿ. ಸೊ ಅದೆಲ್ಲ ಒಂಚೂರು ಕ್ಲಿಯರ್ ಮಾಡ್ಕೊಂಬಿಡ್ತೀನಿ. ಡೈಲಿ ವ್ಲಾಗಿಂಗ್ ಇನ್ಮೇಲೆ ನಿಮಗೋಸ್ಕರ ಡೈಲಿ ವ್ಲಾಗಿಂಗ್ ಮಾಡ್ತಾಯಿದ್ದೀನಿ ಕಣ್ರಿ. ಇನ್ಮೇಲೆ ಅಂದರೆ ನನ್ನ ಲೈಫಲ್ಲಿ ಏನೇ ನಡೆದ್ರು, ಏನೇ ಖುಷಿ ವಿಚಾರ, ದುಃಖದ ವಿಚಾರ ಏನೇ ಇದ್ದರೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಡೈಲಿ ವ್ಲಾಗಿಂಗ್ ಅಂದರೆ ಅದೇನು ತಮಾಷೆ ವಿಚಾರ ಅಲ್ಲ. ಸೊ ಹಾಗಾಗಿ ಸಪೋರ್ಟ್ ಮಾಡಿರಿ. ಇಷ್ಟೆಲ್ಲ ಮಾಡ್ತಾಯಿದ್ದೀನಿ ಅಲ್ಲ, ಕಂಟೆಂಟ್ ಕ್ರಿಯೇಷನ್ಗಂತ ಫೋನ್ ತಗೊಂಡೆ, ಅದರಲ್ಲಿ ಏನೂ ಯೂಸ್ ಆಗ್ತಾಯಿಲ್ಲ. ಪರವಾಗಿಲ್ಲ, ಇವತ್ತಿಲ್ಲ ಅಂದರೆ ಒಂದಿನ ಯೂಸ್ ಆಗುತ್ತೆ. ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಸಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆಲ್ಲೂ ಸಬ್ಸ್ಕ್ರೈಬ್ ಮಾಡಿಸಿ ಆ್ಯಂಡ್ ಅವ್ರ ಫ್ರೆಂಡ್ಸ್ಗಳು ಹೇಳ್ರಿ ಸಬ್ಸ್ಕ್ರೈಬ್ ಮಾಡೋಕ್ಕೆ. ಸೊ ಹಂಗಾಗಿ ನಮ್ಮ ಕಮ್ಯುನಿಟಿನ ಸ್ವಲ್ಪ ದೊಡ್ಡದು ಮಾಡ್ಕೊಂಡು ಹೋಗೋಣ. ಆ್ಯಂಡ್ ಈಗ ಬನ್ನಿ ವ್ಲಾಗ್ನ ಎಂಡ್ ಮಾಡೋವಂಥ ಸಮಯ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಗೈಸ್. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿರಿ. ಎಲ್ಲರ ಕೈಲಿ ಸಬ್ಸ್ಕ್ರೈಬ್ ಮಾಡಿಸಿ. ನಾನು ಕೇಳ್ಕೊಳ್ಳೋದ್ರಿಂದ ನಾನು ಕೇಳ್ಕೊಳ್ಳೋದಿಲ್ಲೊಂದೇ. ನಾನು ಏನು ಹೇಳ್ತಾ ಇಲ್ಲ, ನನ್ನ ತಲೆ ಫುಲ್ಲು ನೋಡ್ತೈತೆ. ನಾನು ಏನು ಮಾತಾಡ್ತೀನಿ ಏನಿಲ್ಲ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಬನ್ನಿ ಈಗ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. Shake it, body. Sarado.